ಓ ಬಂದ್ರಾ? ಬನ್ನಿ. ನಿಮಗೆ ಮತ್ತೆ ನಿಮ್ಮ ಎಲ್ಲ ಕುಟುಂಬದ ಸದಸ್ಯರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅಪ್ಪ ಅಪ್ಪ ಏನ್ ಮಾಡ್ತಿದೀಯಪ್ಪ ಇಲ್ಲಿ? ಏನಿಲ್ಲ ಬಾರಪ್ಪ. ಇಲ್ಲೊಂದು ಸ್ವಲ್ಪ ಕಸ ಇತ್ತು, ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಹೌದು ಅಪ್ಪ, ಇಲ್ಲಿ ಏನ್ ಮಾಡ್ತಿದ್ದೀರಪ್ಪ? ಇದನ್ನೆಲ್ಲ ಯಾಕೆ ಕಟ್ಟಿದ್ದೀರಾ ಶೆಡ್ ತರ? ಅಯ್ಯೋ ಗೊತ್ತಿಲ್ಲೇನಪ್ಪ, ಪಟ್ಲಿ ಮರಿ ಸಾಕಣ ಅಂತ ಮಾಡಿದ್ದೀನಿ. ಕುರಿ ಶೆಡ್ ಮಾಡ್ತಾ ಇದ್ದೀನಿ ನೋಡಪ್ಪ. ಒಂದು ಸ್ವಲ್ಪ ಗೌರ್ಮೆಂಟಿಂದ ಒಂದು ಸ್ವಲ್ಪ ಲೋನ್ ಬಂತು ಕಣಪ್ಪ, ಅದು ಯಾವುದೋ ಯೋಜನೆ ಅಂತೇಳಿ. ಅದಕ್ಕೆ ಅದು ಒಂದು ಸ್ವಲ್ಪ ಬಂತು ದುಡ್ಡು. ಮನೆಗೆ ಒಂದು ಸ್ವಲ್ಪ ಇದ್ದು ಹಾಕಿ ಕುರಿ ಶೆಡ್ ಮಾಡೋಣ ಅಂತ ಇದ್ದೀನಿ ನೋಡಪ್ಪ. ಅಪ್ಪ ಹೌದೇ, ಕುರಿ ಶೆಡ್ ಮಾಡಿ ಏನ್ ಮಾಡೋದಪ್ಪ? ಅಯ್ಯೋ ಏನು ನೀನು ಹಿಂಗೆ ಕೇಳ್ತೀಯಲ್ಲಪ್ಪ. ಕುರಿ ಶೆಡ್ ಮಾಡಿದರೆ ಎಷ್ಟು ಲಾಭ ಆಯ್ತು ಗೊತ್ತಾ? ನಿನಗೇನು ಸ್ಕೂಲಲ್ಲೆಲ್ಲ ಹೇಳ್ಕೊಂಡು ಕೊಡೋದಿಲ್ವ ನಿನಗೆ? ಕುರಿ ಪಟ್ಲಿ ಮರಿ ಹೆಂಗೆ ಸಾಕೋದು, ಏನು ಮಾಡುತ್ತೆ ಅಂತ? ಇಲ್ಲ ಕಣಪ್ಪ, ನಮ್ಮ ಸ್ಕೂಲಾಗೆ ಆ ಥರದ್ದೆಲ್ಲ ಹೇಳ್ಕೊಂಡು ಕೊಡೋದಿಲ್ಲ. ಬರೇ ಒಂದು ಎರಡು ಇಂಗ್ಲೀಷು ಅದು ಇದು ಅಂತ ಹೇಳ್ಕೊಂಡು ಕೊಡ್ತಾರೆ. ಹೊಲದ ಬಗ್ಗೆ ಎಲ್ಲ ಹೇಳ್ಕೊಂಡು ಕೊಡೋದೇ ಇಲ್ಲ ಕಣಪ್ಪ. ಅಷ್ಟೇ ಬಿಡಪ್ಪ. ಈಗಿನ ಸ್ಕೂಲ್ ಕಾಲೇಜ್ಗಳು ಏನು ಮಾಡೋಕ್ಕಾಗತ್ತಪ್ಪ. ತಿಳ್ಕೊಬೇಕು ನೀನು. ಅದಕ್ಕೆ ಹೇಳಪ್ಪ, ತಿಳ್ಕೊಂತೀನಿ ಏನೇನು ಇದು ಐತೆ ಅಂತ. ನನಗೆ ಗೊತ್ತಿಲ್ಲ ಏನಿಲ್ಲ, ಸ್ವಲ್ಪ ಹೇಳ್ಕೊಂಡು ಕೊಡು, ನಾನು ಕಲ್ತ್ಕೊಂತೀನಿ. ನೋಡಪ್ಪ, ಕುರಿ ಶೆಡ್ ನಮಗೆ ಎಷ್ಟು ಅನುಕೂಲ ಆಗ್ತದೋ, ನಮ್ಮ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗ್ತದೋ ಅಷ್ಟು ನಾವು ಮಾಡ್ಕೋಬೇಕು, ಸರಿನಾ? ಈಗ ಕುರಿ ತಗೊಂಬಂದು ಇಲ್ಲ ಪಡ್ಲಿ ಮರಿ ತಂದು ಸಾಕ್ತೀವ, ಅದಕ್ಕೆ ಮೇವು ಎಲ್ಲದು ನಮ್ಮ ಹೊಲದಲ್ಲೇ ಬೆಳ್ಕೊಂಡಿರ್ತೀವಿ ನಾವು, ಸರಿನಾ? ಇಲ್ಲಾಂದ್ರೆ ಬೇರೆ ಕಡೆಯಿಂದ ತಗೋಬೋದು. ನಮ್ದು ಹೆಂಗಿದ್ರು ಹೊಲ ಐತಲ್ಲ, ಹೊಲದಾಗ ಬೆಳ್ಕೊಬೇಕು. ಅದಕ್ಕೆ ಮೆಕ್ಕೆಜೋಳ ಹಾಕ್ಬೇಕು, ಹುರುಳಿ ಹಾಕ್ಬೇಕು. ಕಾಳುಗಳು ತಿಂದರೆ ಪಡ್ಲಿ ಮರಿ ಇಲ್ಲ ಕುರಿಗಳಿದಾವಲ್ಲ ಭಾಳ ಇದ್ರಾಗ ಬರ್ತವೆ, ಚೆನ್ನಾಗಿ ಬೆಳಿತವೆ, ಆಯಿತಾ? ಅದನ್ನು 6 ತಿಂಗಳು ಇಲ್ಲ 1 ವರ್ಷ ಸಾಕಿಬಿಟ್ರೆ ನಾವು ತಗೊಂಬಂದಿರೋ 2ಕ್ಕಿಂತ 3 ಪಟ್ಟು ಜಾಸ್ತಿ ದುಡ್ಡಿಗೆ ಮಾರ್ಬೋದು. ನಾವು ಈಜಿಯಾಗೆ ದುಡ್ಡು ಮಾಡ್ಬೋದು ಈ ಪಟ್ಲಿ ಮರಿಯಲ್ಲಿ. ಮತ್ತೆ ಅಷ್ಟೇ ಅಲ್ಲದೆ ಅದ್ರದ್ದು ಪಿಚ್ಕೆ ಬರುತ್ತಲ್ಲ ಸಗಣಿ, ಅದನ್ನು ನಾವು ಹೊಲಕ್ಕೆ ಹಾಕ್ಕೊಂಡು ಗೊಬ್ಬರ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಳಗೆ ಮೇಲೆ ಪಟ್ಲಿ ಮರಿ ಎಲ್ಲ ಸಾಕ್ಬಿಟ್ಟು ಇಲ್ಲಿ ಕೆಳಗಡೆ ನಾವು ಕೋಳಿ ಸಾಕ್ಕೋಬೋದು. 2 ಕೂಡ ನಾವು ಮಾಡ್ಕೋಬೋದು. 1 ಸಾಕೋದಕ್ಕಿಂತ 2 ಸಾಕಿದ್ರೆ ಭಾಳ ಲಾಭ ಅಲ್ಲ? ಹೊಲಕ್ಕೂ ಗೊಬ್ಬರ ಆಗ್ತದೆ, ನಮಗೆ ಕೆಲಸ ಮಾಡ್ದಂಗೂ ಆಗತ್ತೆ ಪ್ರತಿದಿನ, ಮತ್ತೆ ದುಡ್ಡು ಕೂಡ ಬರ್ತದೆ. ಅದಕ್ಕೆ ಭಾಳ ಯೂಸ್ ಐತಪ್ಪ. ಇಂಥನ್ನೆಲ್ಲ ಕಲ್ತ್ಕೋಬೇಕು, ಆಯ್ತಾ? ಅಯ್ಯಯ್ಯೋ ಅಪ್ಪ, ಈ ಕುರಿ ಶೆಡ್ ಮಾಡೋದ್ರಿಂದ ಇಷ್ಟಕ್ಕೊಂದು ಲಾಭ ಐತೆ, ನನಗೆ ಗೊತ್ತೇ ಇರಲಿಲ್ಲ ಬಿಡಪ್ಪ. ಕಣಪ್ಪ, ನಾವು ನೋಡ್ಬೇಕು. ಬರೀ ಹೊಲಕ್ಕೆ ಬೆಳೆ ಹಾಕಿ ಮನೆಗೆ ಹೋಗಿ ಫೋನ್ ಹಿಡ್ಕೊಂಡು ಇಲ್ಲ ಟಿ ವಿ ಮುಂದೆ ಕುತ್ಕೊಂಡ್ರೆ ಆಗಲ್ಲ. ಅದು ರೈತರ ಜೀವನ ಅಲ್ಲ, ಅದು ಫೋನ್ ಹಿಡ್ಕೊಂಡು ಕುತ್ಕೊಳೋದು, ಆಯಿತಾ? ಫೋನ್ನಾಗ ಏನು ನೋಡ್ಬೇಕಪ್ಪ ಅಂತ ಹೇಳಿದ್ರೆ ನಮಗೆ ಹೊಲಕ್ಕೆ ಏನು ಉಪಯುಕ್ತ ಆಗ್ತದೆ, ನಾವು ಜೀವನನ ಹೆಂಗೆ ಕಟ್ಕೋಬೇಕು ಹೊಲದಾಗೆ, ಅದ್ರ ನಂತರದ್ದು ಎಲ್ಲ ಸಿಗ್ತವೆ ಫೋನ್ನಾಗೆ, ಅಂಥವನ್ನ ನೋಡ್ಬೇಕು, ಆಯಿತಾ? ಸರಿ ಕಣಪ್ಪ, ಆಯ್ತು. ಅಪ್ಪ ಮತ್ತೆ ಇದನ್ನೆಲ್ಲ ಎಷ್ಟು ದಿನ ಬೇಕು ರೆಡಿ ಮಾಡಕ್ಕಿನ್ನ? ನೀನು ಪಡ್ಲಿ ಮರಿಗಳನ್ನ ಯಾವಾಗ ತರೋದಿನ್ನ? ಇನ್ನೇನಿಲ್ಲಪ್ಪ, ಒಂದು 15 ದಿನದಾಗ ಇನ್ನೇನು ಮುಗಿಸ್ಬಿಡ್ತೀವಿ. ಎಲ್ಲ ಪಡ್ಲೆ ಮರಿಗಳು ಹಾಕ್ಕೊಂಬರ್ಬೇಕು. ಹೋಗಿ ಅಲ್ಲೆಲ್ಲ ಮಾತಾಡ್ಕೊಂಬಂದಿದ್ದೀನಿ. ಒಂದಾಗ 15 ಮಾತಾಡಿದ್ದೀನಿ, ಇನ್ನೊಂದಾಗ 15 ಮಾತಾಡಿದ್ದೀನಿ. ಈಗ ಒಂದು 30 ಸಾಕೋಣ ಅಂತ. ಆಮೇಲೆ ನೋಡೋಣ. ಫಸ್ಟು ನೋಡ್ಕೋಬೇಕು ಹೆಂಗೆ ಬೆಳೆಸ್ಬೇಕು, ಅವಕ್ಕೆ ಏನೇನು ಫುಡ್ ಕೊಡ್ಬೇಕು ಅಂತೇಳಿ. ಆಮೇಲೆ ನಾವು ಜಾಸ್ತಿ ತಗೊಂಬಂದು ನೋಡೋಣ. ಅಪ್ಪ ನಾನು ನಿನ್ ಜೊತೆ ಪಡ್ಲಿ ಮರಿ ಸಾಕ್ತೀನಿ ಕಣಪ್ಪ. ನಾನು ಸ್ಕೂಲ್ಗೆ ಹೋಗೋದಿಲ್ಲ ಕಣಪ್ಪ, ಮೇಷ್ ಭಾರಿ ಹೊಡಿತಾರ ಕಣಪ್ಪ. ಪ್ಲೀಸ್ ಕಣಪ್ಪ, ನಾನು ಇಲ್ಲೇ ನಿನ್ ಜೊತೆಗೆ ಇರ್ತೀನಿ ಕಣಪ್ಪ. ಮಗನೇ ನೋಡು ತಿಳ್ಕ, ಈ ಸ್ಕೂಲು ಕಾಲೇಜು ಫಸ್ಟು ಪಾಠ ಮಾಡಿ ಆಮೇಲೆ ಪರೀಕ್ಷೆ ಕೊಡ್ತವೆ. ಜೀವನ ಹಂಗಲ್ಲ ಕಣಪ್ಪ, ಫಸ್ಟ್ ಪರೀಕ್ಷೆ ಮಾಡಿ ಆಮೇಲೆ ಪಾಠ ಮಾಡ್ತದೆ ಜೀವನಕ್ಕೆ, ಆಯ್ತಾ? ಹಂಗೆಲ್ಲ ಸ್ಕೂಲ್ ಬಿಡಬಾರ್ದು. ಎಷ್ಟು ಓದೋಕ್ಕಾಗತ್ತೆ ನಿನ್ನ ಕೈಲೆ ಅಷ್ಟು ಓದು, ಸರಿನಾ? ಈ ಸ್ಕೂಲ್ ಬಿಡೋ ಟೈಮಿಗೆ ಬಂದು ಇಲ್ಲಿ ಮಾಡು, ನೋಡ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಒತ್ತಾರೆ ಎದ್ದು ಬಂದು ನೋಡ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಬೆಳಿಗ್ಗೆ ಅಂತ, ಆಯಿತಾ? ಈ ಸ್ಕೂಲ್ ತಪ್ಪಿಸ್ಕೋಬಾರ್ದಪ್ಪ, ಹೋಗ್ಬೇಕು ನೀನು ಎಲ್ಲರ ಥರ ಜಾಣ ಆಗಬೇಕು. ಈ ಸ್ಕೂಲಲ್ಲಿ ಓದಿ ಒಂದು ಸ್ವಲ್ಪ ಏನಾದರೂ ತಿಳ್ಕೊಂಡ್ರೆ ಎಜುಕೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಈಗ, ಸರಿನಾ? ಆ ಎಜುಕೇಷನ್ ಕಲ್ತು ಬಂತು ಆಮೇಲೆ ಇಲ್ಲಿ ಬಂದು ಎಜುಕೇಷನ್ ಇಲ್ಲಿ ಅಗ್ರಿಕಲ್ಚರಲ್ಲಿ ಏನು ಅಂತ ಹೇಳ್ತಾರಲ್ವಾ, ಹಾಗೆ ಅದನ್ನು ಯೂಸ್ ಮಾಡ್ಕೋಬೇಕು. ನೀನು ಎಜುಕೇಷನ್ ಕಲಿದಲೇ ಓದದಲೇ ಬಂದು ಇಲ್ಲಿ ಹೊಲ ಮಾಡ್ತೀನಿ ಪಡ್ಲಿ ಮರಿ ಸಾಕ್ನಿ ಆಗಲ್ಲ ಕಣಪ್ಪ. ಅದನ್ನು ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕು ಅಂತೇಳಿ ನೀನು ಕಲ್ತ್ಕೋಬೇಕು ಈ ಸ್ಕೂಲಿಗೆ ಹೋಗಿ, ಸರಿನಾ? ಆಯ್ತು ಕಣಪ್ಪ, ನೀನು ಹೇಳ್ದಂಗೆ ಕೇಳ್ತೀನಿ, ಆಯ್ತಾ? ನಾನು ಹೋಗಿ ಸ್ಕೂಲಿಗೆ ಈ ಹೊಲ ಮಾಡೋದು, ಆಯ್ತಾ, ಪಡ್ಲಿ ಮರಿ ಸಾಕೋದು ಅದನ್ನೆಲ್ಲ ಹೆಂಗಂತೇಳಿ ಮೇಷನ ಕೇಳಿ ಕಲ್ತ್ಕೊಂತೀನಿ, ಸರಿನಾ? ನಾನಂತೂ ಮುಂದೆ ಒಂದಿನ ಹೊಲ ಮಾಡಿ ಪಡ್ಲಿ ಮರಿ ಅಂತ ಸಾಕ್ತೀನಿ ಕಣಪ್ಪ. ಆಯ್ತು ಕಲ್ತ್ಕೊಳಪ್ಪ. ಇನ್ನು ಆಕಳ ಸಾಕೋದು ಕಲ್ತ್ಕೋಬೇಕು. ಆಕಳ ಸಾಕಿದ್ರೆ ಅದರಲ್ಲಿ ತುಂಬ ಜಾಸ್ತಿ ಲಾಭ ಐತೆ, ಸರಿನಾ? ಆಕಳ ಸಾಕೋದ್ರಿಂದ ಅದ್ರ ಸಗಣಿಯಿಂದ ಗ್ಯಾಸ್ ಮಾಡ್ಕೋಬೋದು, ಮನೆಗೆ ಸಗಣಿನ ಗೊಬ್ಬರ ಆಗಿ ಹೊಲಕ್ಕೆ ಹಾಕ್ಬೋದು. ಇಲ್ಲ ಅದನ್ನ ಬೇರೆಯವರಿಗೆ ಮಾರ್ತೀನಿ ಅಂತ ಹೇಳಿದ್ರೆ KG ಗಟ್ಟಲೆ ತಗೊಂಡು ಹೋಗ್ತಾರೆ, ಬಂದು ಮಾರ್ಬೋದು. ಹಾಲು ಡೈರಿಗೆ ಹಾಕಿದ್ರೆ ಡೈರಿಲಿ ತುಂಬ ಯೂಸಸ್ ಇದಾವೆ, ಆಯ್ತಾ? ಲೀಟ್ರಿಗೆ ಇಷ್ಟ ಅಂತೇಳಿ ಬೋನಸ್ ಕೊಡ್ತಾರೆ, ಆಯ್ತಾ? ಏನಪ್ಪ
ನಿನಗೆ ಸಾಲ ಎಲ್ಲ ಕೊಡ್ತಾರೆ ಹಾಲಿನ ಸಂಘದಾಗೆ ಆಯ್ತಾ. ಆಕಳುಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಿನಗೆ ಅವು ಗೋಮಾತೆ ಕಣಪ್ಪ, ಅವ್ನು ಚೆನ್ನಾಗಿ ನೋಡ್ಕೊಂಡ್ರೆ ನಿನ್ನ ಜೀವನ ಕೂಡ ಅವು ಚೆನ್ನಾಗಿ ನೋಡಿಸ್ತವೆ. ಸರಿನಾ? ಅದನ್ನೆಲ್ಲ ತಿಳ್ಕೊಬೇಕು ನೀನು. ಕಣಪ್ಪ, ನಾನು ಕಲ್ತ್ಕೊಂಡ್ನಿ ಎಲ್ಲ. ನಾನು ಬರೇ ಸ್ಕೂಲಿಗೆ ಹೋಗಿ ಅಲ್ಲಿ ಏನು ಹೇಳ್ಕೊಂಡು ಕೊಡೋದಿಲ್ಲ ಕಣಪ್ಪ. ಅಲ್ಲಿ ಸ್ಕೂಲಾಗೆ ಏನು ಹೇಳ್ಕೊಡ್ತಾರೋ ಬಿಡ್ತಾರೋ ಅದನ್ನ ನೀನು ಕಲಿಬೇಕು ಆಯ್ತಾ. ಆಮೇಲೆ ನೀನು ಎಕ್ಸ್ಟ್ರಾ ತಿಳ್ಕೊಬೇಕು. ನಮ್ಮ ಮೇಷ್ಟ್ರುಗಳ್ನ ಕೇಳಿ, ಸರ್ ಅದನ್ನ ಹೆಂಗೆ ಇದನ್ನ ಹೆಂಗೆ, ಅದಕ್ಕೆ ಏನಾದರೂ ಬುಕ್ಸ್ ಇದಾವ, ಏನು ಎಲ್ಲಿ ಓದ್ಕೋಬೇಕು ಎಲ್ಲಿ ತಿಳ್ಕೊಬೇಕು ಅಂತ ನಿನಗೆ ಕಲಿಬೇಕು. ನೀನು ಕೇಳಿ ಕೇಳಿ ಕಲಿಬೇಕು ಆಯ್ತಾ. ಓ, ಏನು ತಂದೆ ಮಗ ಬಾರಿ ಮಾತಾಡ್ತಿದ್ದೀರಾ ಅನ್ಸುತ್ತೆ ನಿಂತ್ಕೊಂಡು ಹೊಲದಲ್ಲಿ. ಅಮ್ಮ, ಈಗ ಬಂದೆ ಅಬ್ಬ. ಏನಿಲ್ಲ, ಅಪ್ಪ ಏನೋ ಕೆಲಸ ಮಾಡ್ತಿತ್ತು, ಅದಕ್ಕೆ ಕುರಿ ಶೆಡ್ ಹಾಕ್ತೀನಿ ಅಂತ ಹೇಳ್ತೈತೆ. ಅದಕ್ಕೆ ಅದನ್ನ ಕೇಳ್ತಿದ್ದೆ, ಹೆಂಗ್ ಹಾಕೋದು ಏನೇನು ಅಂತ. ಕಣಪ್ಪ, ಆ ಕುರಿ ಶೆಡ್ಡು ಮಾಡಿದ್ರೆ ಒಂದಿಟ್ಟು ಜೀವನ ಆದ್ರೆ ಸಾಕ್ತತ್ ಮುಂದಕ್ಕೆ ಆಯ್ತಾ. ಎಷ್ಟೋ ಜನ ಇದ್ರಾಗೆ ಜೀವನ ಕಟ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಮನೆಗಳು ಕಟ್ಸ್ಕೊಂಡಿದ್ದಾರೆ ಇದೇ ದುಡ್ಡಿನಾಗೆ. ಏನು ನಾನು ನಿಮ್ಮಪ್ಪಗೆ ಅವಾಗೇ ಹೇಳಿನಪ್ಪ, ನಾನು ಈಗ ನಿಮ್ಮಪ್ಪ ಕೇಳಲ್ಲ. ಈಗ ಅದು ಯಾರೋ ಹೇಳಿದ್ರಂತೆ, ಈಗ ಮಾಡಕ್ಕೆ ಹೊರಟಿದಾರೆ ನೋಡಪ್ಪ ನಿಮ್ಮಪ್ಪ. ಅಯ್ಯೋ ಸುಮ್ಕೆರೆ, ಅದು ಯಾವಾಗ ಏನಾಗ್ಬೇಕು ಅಂತ ದೇವರೆಲ್ಲ ಬರ್ದಿಟ್ಟಿರ್ತಾನೆ, ಅದು ಅವಾಗ ಆಗ್ತತೆ. ನೀನು ಯಾಕೆ ಹಂಗೆ ಮಾತಾಡ್ತೀಯ? ಹೌದು ಬಿಡ್ರಿ, ಎಲ್ಲ ದೇವರು ದೇವರು ದೇವರು. ನಾ ಹೇಳಿದ್ದೆಲ್ಲ ಹಂಗೆ ಹೋಗ್ಲಿ ಎಲ್ಲ. ಅದು ಯಾವಾಗ ಆಗ್ಬೇಕು ಅವಾಗ ಆಕತೆ ಅವಾಗ ಆಕತೆ. ಆಯ್ತು ನೋಡ್ರಿ, ಈಗ ಅದೇನು ಮಾಡ್ತೀರ ಮಾಡ್ರಿ. ಇವತ್ತು ಕೂಲಿಯವ್ರು ಬಂದಿಲ್ಲ ಏನಿಲ್ಲ, ಗಡ ಗಡ ಹೋಗಿ ಅವ್ರಿಗೆ ಕೂಲಿಯವ್ರಿಗೆ ಹೇಳಿ ಇನ್ನೊಂದು ವಾರದಾಗೆ ಪಡ್ಲೆ ಮೇಲ್ಗಳನ್ನ ತಂದು ರೂಮಿಗೆ ಬಿಟ್ಟು ಇನ್ನು ಎಷ್ಟು ದಿನ ಮಾಡ್ಬೇಕಂತ ಇದಾರೆ ಈ ಕೆಲ್ಸಗಳನ್ನ. ಬರೀ ಇದ್ರಾಗೆ ಜೀವನ ಮಾಡ್ತಾರೇನೆ, ಕಟ್ಟೋದ್ರಾಗೆ. ಇಲ್ಲ ಕಣೆ, ಹೇಳ್ ಬಂದಿದ್ದೀನಿ ಆ ಕೂಲಿಯವರಿಗೆ, ಇವತ್ತು ರಜೆ ಮಾಡಿದ್ದಾರೆ, ಇವತ್ತು ಸಂಕ್ರಾಂತಿ ಹಬ್ಬ ಅಂತೇಳಿ. ನೀನು ಮಾಡಲ್ಲ ಮನೆಗೆ ಹಬ್ಬನ? ಅಮ್ಮ, ನೀನ್ ಮಾಡದೇನಮ್ಮ, ಕಬ್ಬು ಜಾತ್ರೆ ತಾಂಬಂದು ಮಾಡ್ತಾರಲ್ಲ. ಹೂನಪ್ಪ, ಮಾಡ್ಬೇಕು ಎಲ್ಲ. ನೀನ್ ದೊಡ್ಡಗವ ಇಲ್ಲಿ ಬಂದು ಕುತ್ಕೊಂಡಿದೀಯಾ? ಪೇಟೆಗೆ ಹೋಗಿ ನಿಮ್ಮ ಅಜ್ಜನ ಜೊತೆಗೆ ಕಬ್ಬು ಅದನ್ನೆಲ್ಲ ತಗೊಂಬರ್ತಾನಂತ ಹೇಳೋಣಂತ ಬಂದೆ ನೋಡು. ನೀನ್ ಬಂದು ನೋಡಿದ್ರೆ ಇಲ್ಲಿದೀಯ. ಬಾ, ಅಲ್ಲಿ ನಿಮ್ಮ ಅಜ್ಜ ಹೊಲ್ಟತೆ ಪಾಪ. ಅವ್ ನಿಮ್ಮ ಅಜ್ಜನ ಜೊತೆಗೆ ಹೋಗಿ ಎಲ್ಲ ತಗೊಂಬರ್ರಿ, ಹಬ್ಬ ಮಾಡೋಣ ಸಾಯಂಕಾಲ. ಓ ಹೌದೇನಮ್ಮ, ಅಯ್ಯೋ ನನಗೆ ಗೊತ್ತೇ ಇಲ್ಲ ಕಣಮ್ಮ. ಅದಕ್ಕೆ ನಾನು ಒಬ್ನೇ ಆಟಾಡ್ಕೆ ಅಂತ ಬಂದೆ ಹೊಲ್ದಾಗೆ. ಅಪ್ಪ ಏನ್ ಮಾಡ್ತೈತೆ ನೋಡ್ಕೊಂಡು ಹೋಗೋಣ ಅಂತ. ನಡಿಯಮ್ಮ, ಹೋಗೋಣ, ಬರ್ತೀನಿ. ರೀ, ನೀವು ಬರ್ತೀರಾ ಏನು ಮಧ್ಯಾಹ್ನ ಬರ್ತೀರಾ? ಇಲ್ಲ ನಡಿಯ, ಏನು ಮಾಡಿದೀಯ ಉಣ್ಣಕ್ಕೆ? ಒಂದಿಟ್ಟು ಉಂಡು ಬರ್ತೀನಿ ಇತ್ಲಾಗೆ, ಹೊಟ್ಟೆ ಹಸ್ತತೆ. ಆಯ್ತು ಬರ್ರಿ, ಅವಲಕ್ಕಿ ಮಾಡಿದ್ದೆ ತಿಂದು ಬರಂತೆ ಬರ್ರಿ. ಅಮ್ಮ, ಅಜ್ಜ ಅಲ್ಲ ಹೋಗಿತ್ತೇನಮ್ಮ? ಇಲ್ಲ ಬಾರಪ್ಪ, ನಿಮ್ಮ ಅಜ್ಜ ಅಜ್ಜಿಗೆ ಅವಲಕ್ಕಿ ಹಾಕಿ ಕೊಟ್ಟು ಬಂದೆ, ತಿಂತೀರಿ ಅವ್ನು ಎಲ್ಲೋ ಇದನ್ನು ನೋಡ್ಕೊಂಬರ್ತೀನಿ ಅಂತೇಳಿ. ಅಲ್ಲಿ ನಿಮ್ಮ ಪಿಂಟಿನ ಕೇಳಿದೆ, ಆಂಟಿ ಅವ್ನ ಮಂಜ ಹೊಲಕ್ಕೆ ಹೋದ್ ನೋಡ ಆಂಟಿ ಅಂತ ಅಂದ, ಅದಕ್ಕೆ ಬಂದೆ ನೋಡಪ್ಪ. ಬರ್ರಿ ಹೋಗಂಬರ್ರಿ. ಸರಿ ನಡಿಯಮ್ಮ, ಆಯ್ತು ಹೋಗೋಣ. ರೀ ಬರ್ರಿ ರೀ, ತಿಂದು ಬರಂತ್ರಿ ಅವಲಕ್ಕಿನ. ಸರಿ ನಡಿ.